ಪಂಪ ಬರೆದಿರುವಂತಹ ವಿಕ್ರಮಾರ್ಜುನ ವಿಜಯ ಅನ್ನುವಂಥ ಕೃತಿಯಿಂದ ಆರಿಸಿರುವಂಥದ್ದು ಅಭಿಮಾನಧನಂ ಸುಯೋಧನಂ. ಪುಣ್ಯಮುಳ್ಳವರ್ ಸತ್ತಪರೆ. ನಮ್ಮ ನಯಸೇನ ಬರೆದಿರುವಂತಹ ಪದ್ಯ ಇದು. ಧರ್ಮಾಮೃತ ಅನ್ನುವಂಥ ಕೃತಿಯಿಂದ ಆರಿಸಿರುವಂತಹ ಕೃತಿ. ಹುಟ್ಟು ಸಾವು ಇವೆಲ್ಲವೂ ಕೂಡ ತಾತ್ಕಾಲಿಕವಾದದ್ದೇ ಅನ್ನುವಂಥ ದೊಡ್ಡ ಫಿಲಾಸಫಿಯನ್ನ ಶಿವರಾಮ್ ಕಾರಂತ್ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ನಾವು ತರಗತಿಯಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆ.ಬಿ., ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCA ಮಕ್ಕಳಿಗಿಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯಕ್ರಮವನ್ನು ಕುರಿತು ಪರಿಚಯ ಮಾಡಿಕೊಡೋನಿದ್ದೀನಿ. ಬನ್ನಿ, ವಿಶೇಷವಾಗಿ ಗಣಕ ಗಂಗೋತ್ರಿ ಅಂತ ಹೆಸರನ್ನು ಕೊಟ್ಟು ಪುಸ್ತಕವನ್ನು ತಂದಿದ್ದಾರೆ. ಈ ಪುಸ್ತಕದ ಒಳಗಡೆ ಇರುವಂಥ ವಿಶೇಷವಾದಂಥ ಪಠ್ಯಗಳನ್ನು ಪರಿಚಯ ಮಾಡ್ತೀನಿ. ಬನ್ನಿ, ಗಣಕ ಗಂಗೋತ್ರಿ ಅನ್ನುವಂಥ ಹೆಸರಿನಲ್ಲಿದ್ದಾರೆ. BCA ಮಕ್ಕಳಿಗಿಟ್ಟಿರುವಂತಹ ಪಠ್ಯ ಪುಸ್ತಕದ ಹೆಸರು ಗಣಕ ಗಂಗೋತ್ರಿ ಅಂತ. ವಾಣಿಜ್ಯ ಅಂದ್ರೆ BCom ಅವ್ರಿಗೆ ವಾಣಿಜ್ಯ ಗಂಗೋತ್ರಿ ಅಂತ ಇಟ್ಟಿದ್ದಾರಲ್ಲ, ಹಾಗೇನೆ BCA ಮಕ್ಕಳಿಗೆ ಗಣಕ ಗಂಗೋತ್ರಿ 4 ಅಂದ್ರೆ 4ನೇ ಚತುರ್ಮಾಸ ಅಂತ ಅಷ್ಟೇ. ಇಲ್ಲೂ ಕೂಡ 5 ಪದ್ಯಗಳಿರ್ತವೆ. ಹಳಗನ್ನಡ ಪದ್ಯಗಳಿರ್ತವೆ 5, ಗದ್ಯ 5 ಇರುತ್ತೆ. ಇವೆರಡನ್ನೂ ಸೇರಿ 80 ಅಂಕಗಳಿಗೆ ನೀವು ಓದ್ಬೇಕಾಗತ್ತೆ. ಇಡೀ ಪುಸ್ತಕ 100 ಅಂಕಗಳಿಗೆ ಇರುತ್ತೆ. 20 ಅಂಕಗಳನ್ನ ಆಂತರಿಕ ಅಂಕಗಳು ಅಂತ ಕರಿತೀವಿ. ಪರೀಕ್ಷೆ ಮಾಡೋದ್ರ ಮೂಲಕ, ವಿಚಾರ ಸಂಕಿರಣ ಮಾಡೋದ್ರ ಮೂಲಕ, ಈ ಥರದ್ದು ಅಸೈನ್ಮೆಂಟ್ಗಳನ್ನು ಕೊಡೋದ್ರ ಮೂಲಕ ನಿಮಗೆ ಈ 20 ಅಂಕಗಳಿರ್ತವೆ. 80 ಅಂಕ ಮುಖ್ಯ ಪರೀಕ್ಷೆಯನ್ನ ಬರೀತೀರಿ. 20 ಅಂಕ ಕಾಲೇಜಿನ ಹಂತದಲ್ಲೇ ಇರುವಂತಹ, ಕಾಲೇಜಿನ ಒಳಗಡೆ ಮಾಡುವಂತಹ ಪರೀಕ್ಷೆಗಳು, ಸೆಮಿನಾರ್ಗಳು, ಅಸೈನ್ಮೆಂಟ್ಗಳ ಮೂಲಕ ನಿಮಗೆ ಆ 20 ಅಂಕ ನಿಮಗೆ ಸಿಗುತ್ತೆ. ಒಟ್ಟು 100 ಅಂಕಗಳಿಗೆ ಈ ಪುಸ್ತಕವನ್ನ ನೀವು ಓದ್ತೀರಿ. ಗಣಕ ಗಂಗೋತ್ರಿ BCA ಮಕ್ಕಳಿಗಿಟ್ಟಿರುವಂತಹ ಪಠ್ಯ ಇದು. ಬನ್ನಿ, ಪಠ್ಯದ ವಿಶೇಷತೆಯನ್ನು ನೋಡೋಣ. ಪಠ್ಯಕ್ರಮ ಘಟಕ 1. ಸಹಜವಾಗಿ ಈ ಗಣಕ ಗಂಗೋತ್ರಿ ಈ ಪುಸ್ತಕದ ಒಳಗಡೆ 4 ಯೂನಿಟ್ ಅಂದ್ರೆ 4 ಘಟಕಗಳಿರ್ತವೆ. ಮೊದಲನೇ ಘಟಕ ಹಳಗನ್ನಡ ಕಾವ್ಯ ಅನ್ನುವಂಥದ್ದು. ಅದರಲ್ಲಿ ವಿದ್ಯುಚ್ಚೋರನೆಂಬ ಋಷಿಯ ಕಥೆ ಅನ್ನುವಂಥ ಶಿವಕೋಟ್ಯಾಚಾರ್ಯ ಬರೆದಿರುವಂತಹ ಒಂದು ವಿಶೇಷವಾದಂತಹ ಕಥೆಯನ್ನ ಇಲ್ಲಿ ಇಟ್ಟಿದ್ದಾರೆ. ಬಹಳ ಸೊಗಸಾಗಿರುವಂಥದ್ದು ವಿದ್ಯುಚ್ಚೋರನೆಂಬ ಋಷಿಯ ಕಥೆ. ವಿದ್ಯುತ್ ಚೋರ ನೋಡಿ ಎಷ್ಟು ಚೆನ್ನಾಗಿ ಆಗಿನ ಕಾಲಕ್ಕೆ ಹೆಸರಿಟ್ಟಿದ್ದ ನಮ್ಮ ಶಿವಕೋಟ್ಯಾಚಾರ್ಯ. ಒಡ್ಡಾರಾಧನೆ ಅನ್ನುವಂಥ ಕೃತಿಯೊಳಗಡೆ ಆರಿಸಿರುವಂತಹ ಕಥೆ ಇದು. ಒಡ್ಡಾರಾಧನೆಯಲ್ಲಿ 19 ಕಥೆಗಳಿದ್ದಾವೆ ಅಂತ ಹೇಳ್ತಾರೆ. ಅದರಲ್ಲಿ ಇರುವಂತ ಒಂದು ಕಥೆಯನ್ನ ನಿಮ್ಗೆ ಇಲ್ಲಿ ಇಟ್ಟಿದ್ದಾರೆ. ಒಡ್ಡಾರಾಧನೆ ಅನ್ನುವಂಥ ಕೃತಿಯನ್ನ ಬ್ರಾಜಿಷ್ಣು ಅನ್ನುವಂಥವ್ರು ಬರೆದ್ರು ಆ ಪುಸ್ತಕವನ್ನ ಅಂತ ಹೇಳಿ ಹೊಸ ಸಂಶೋಧನೆಗಳಾಗಿದ್ದಾಗ್ಯೂ ಕೂಡ ಅದು ಅಧಿಕೃತವಾಗಿ ಇನ್ನೂ ಪ್ರಕಟ ಆಗಿಲ್ಲ ಅಥವಾ ದಾಖಲೆ ಆಗಿಲ್ಲ ಅನ್ನೋ ಕಾರಣಕ್ಕೂ ಏನೋ ಇನ್ನು ಶಿವಕೋಟ್ಯಾಚಾರ್ಯ ಅನ್ನುವಂಥ ಹೆಸರನ್ನೇ ನಾವು ಉಳಿಸಿಕೊಂಡಿದ್ದೀವಿ. ಒಡ್ಡಾರಾಧನೆ ಸದ್ಯಕ್ಕೆ ಬರೆದಿರೋನು ಶಿವಕೋಟ್ಯಾಚಾರ್ಯ ಅಂತಲೇ ಅರ್ಥ. ಇಲ್ಲಿ ವಿದ್ಯುಚ್ಚೋರನೆಂಬ ಋಷಿಯ ಕಥೆ ಬಹಳ ಸೊಗಸಾಗಿದೆ. ತರಗತಿಯಲ್ಲಿ ನಾವು ಮಾತಾಡೋಣ. ಅಭಿಮಾನಧನಂ ಸುಯೋಧನಂ ಅಂತ ಪಂಪ ಭಾರತದಿಂದ ಆರಿಸ್ಕೊಂಡಿರುವಂತಹ ಕೃತಿ ತುಂಬಾ ಚೆನ್ನಾಗಿದೆ. ಪಂಪ ಬರೆದಿರುವಂತಹ ವಿಕ್ರಮಾರ್ಜುನ ವಿಜಯ ಅನ್ನುವಂಥ ಕೃತಿಯಿಂದ ಆರಿಸಿರುವಂಥದ್ದು ಅಭಿಮಾನಧನಂ ಸುಯೋಧನಂ ಅನ್ನುವಂಥದ್ದು. ತುಂಬಾ ಚೆನ್ನಾಗಿ ವರ್ಣಿಸಿರುವಂತಹ ಭಾಗ ಇದು. ದುರ್ಯೋಧನ ಅನ್ನೋನು ಅಭಿಮಾನಧನನಾಗಿದ್ದಾನೆ ಅನ್ನುವಂಥ ವಿಚಾರವನ್ನ ಮಾತಾಡ್ತಾ ಇರೋದು. ಪಂಪನ ವಿಕ್ರಮಾರ್ಜುನ ವಿಜಯದಿಂದ ಈ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಈ ಭಾಗದ ಸೊಗಸನ್ನ ನಾವು ತರಗತಿಯಲ್ಲಿ ಮಾತನಾಡಿ ಚರ್ಚೆ ಮಾಡೋಣ. ಮುಂದಕ್ಕೆ ನೋಡೋಣ. ಇನ್ನ 2ನೇ ಘಟಕದಲ್ಲಿ ಪವಿತ್ರಂ ಅತ್ತಿಮಭ್ಯಯ ಚರಿತಂ, ರನ್ನ ಮಹಾಕವಿ ಬರೆದಿರುವಂತಹ ಕೃತಿಯಿಂದ ಆರಿಸಿರುವಂಥದ್ದು ಪವಿತ್ರಂ ಅತ್ತಿಮಭ್ಯಯ ಚರಿತಂ. ಇದು ಕೂಡ ತುಂಬಾ ಸೊಗಸಾಗಿರುವಂತಹ ಒಂದು ಪದ್ಯ. ಅತ್ತಿಮಭ್ಯಯ ಚರಿತವನ್ನ ಅಲ್ಲಿ ಮಾತಾಡೋದು. ರನ್ನ ಕವಿಯನ್ನು ವಸ್ತುನಿಷ್ಠವಾಗಿ ತುಂಬಾ ಬೆಳಕಿಗೆ ಬರೋ ಹಾಗೆ ಮಾಡಿದವಳು ನಮ್ಮ ಅತ್ತಿಮಭ್ಯ. ಅವಳ ಚರಿತವನ್ನ ರನ್ನನೇ ಹೇಳ್ತಾ ಇದ್ದಾನೆ. ಇನ್ನು 2ನೇ ಭಾಗದಲ್ಲಿ ಪಳಿಗಂ ಪಾಪಕಂ ಅಂಜದವರು ಏಗಯ್ಯರ್ ಅನ್ನುವಂಥ ನಾಗಚಂದ್ರ ಬರೆದಿರುವಂಥ ರಾಮಚಂದ್ರ ಚರಿತ ಪುರಾಣಂ ಅನ್ನುವಂತಹ ಕಾವ್ಯದಿಂದ ಆರಿಸಿರುವಂತಹ ಭಾಗ ಇದು. ಈ ಥರ ರಾವಣನ ಬಗ್ಗೆ ಹೇಳ್ತಾ ಇರೋದು.
ಪಳಿಗಂ ಪಾಪಕಂ, ದೂಷಣೆಗಾಗಲಿ ಬೈಗುಳಕ್ಕಾಗಲಿ ನಿಂದನೆಗಾಗಲಿ ಅಥವಾ ನಾವು ಮಾಡುವ ಕೆಲಸದಿಂದ ಆಗುವ ಪಾಪವನ್ನ ಯಾರು ಲೆಕ್ಕಿಸುವುದಿಲ್ಲವೋ, ಯಾರಿಗೆ ಭಯವಿರೋದಿಲ್ವೋ ಅವರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರ್ರಿ ಅನ್ನುವಂತಹ ಅರ್ಥದಲ್ಲಿ ರಾವಣನ ಕುರಿತು ನಾಗಚಂದ್ರ ಮಾತಾಡ್ತಾ ಇರುವಂತ ಒಂದು ವಿಶೇಷವಾದಂತ ಪದ್ಯ ಭಾಗವನ್ನು ಇಳಿಸಿದ್ದಾರೆ. ಚೆನ್ನಾಗಿದೆ, ತರಗತಿಯಲ್ಲಿ ನಾವು ಮಾತಾಡೋಣ. ಇನ್ನು ಮೂರನೇದು ಪುಣ್ಯಮುಳ್ಳವರ್ ಸತ್ತಪರೆ. ನಮ್ಮ ನಯಸೇನ ಬರೆದಿರುವಂತಹ ಪದ್ಯ ಇದು. ಧರ್ಮಾಮೃತ ಅನ್ನುವಂಥ ಕೃತಿಯಿಂದ ಆರಿಸಿರುವಂತಹ ಕೃತಿ. ಪುಣ್ಯಂ ಉಳ್ಳವರ್ ಸತ್ತಪರೆ, ಪುಣ್ಯ ಮಾಡಿರೋರು ಯಾವ ಕಾಲಕ್ಕಾದ್ರೂ ಸಾಯ್ತಾರೇನ್ರಿ ಅಂದ್ರೆ, ಯಾರೋ ದುರ್ಜನರು ದುರ್ಜನರ ಆಲೋಚನೆಗೆ ಅಥವಾ ಅವರ ಯೋಜನೆಗಳಿಗೆ ಸಿಕ್ಕಾಕೊಂಡು ಪುಣ್ಯ ಮಾಡಿರೋರು ಸತ್ತೋಗಲ್ಲ. ಈ ಕಥೆಯಲ್ಲಿ ಬರುವಂತಹ ಅದ್ಭುತವಾದಂಥದ್ದು, ಯಾರಿಗೋ ಏನೋ ಕೆಟ್ಟದ್ದು ಮಾಡಬೇಕು ಅಂತ ಹೋಗ್ತಾರೆ, ಅದು ಅವ್ರಿಗೆ ಕೆಟ್ಟದಾಗಿ ಪರಿಣಮಿಸುತ್ತೆ. ಆಗ ಮಾತಾಡ್ತಾರೆ, ಅಯ್ಯೋ ನಾವ್ ಏನೇನೋ ಅವ್ರು ಕೆಟ್ಟದ್ದು ಮಾಡಕ್ ಹೋದ್ವಿ, ನಿಜವಾಗ್ಲೂ ಎಲ್ಲ ಕೆಟ್ಟದ್ದು ಅವ್ರಿಗೆ ಸಾಧ್ಯ ಆಗ್ಲಿಲ್ಲ ರೀ, ಪುಣ್ಯ ಮಾಡಿರೋರು ಸಾಯಕ್ ಸಾಧ್ಯ ಆಗ್ತೇನ್ರಿ ಅಂತೇಳಿ ಮಾತಾಡೋದು. ಪುಣ್ಯಮುಳ್ಳವರ್ ಸತ್ತಪರೆ, ಬಹಳ ಸೊಗಸಾಗಿರುವಂತ ಪದ್ಯ. ಇದನ್ನ ತರಗತಿಯಲ್ಲಿ ನಾವು ಮಾತಾಡೋಣ. ಮುಂದಕ್ಕೆ ನೋಡೋಣ. ಘಟಕ 3ರಲ್ಲಿ ಹೊಸಗನ್ನಡ ಗದ್ಯ ಅಂದ್ರೆ ವೈಚಾರಿಕ ಸಾಹಿತ್ಯ, ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಅಂತೇಳಿ ನಮ್ಮ ಕುವೆಂಪು ಅವರು ಬರೆದಿರುವಂತ ಒಂದು ಲೇಖನ. ಕುವೆಂಪು ಅವರು ಬದುಕಿದ್ದು ಉಸಿರಾಡಿದ್ದು ಕೂಡ ವೈಚಾರಿಕ ವೈಜ್ಞಾನಿಕತೆಯಿಂದಲೇ. ಸತ್ತ ಕಲ್ಲುಗಳ ಮುಂದೆ 10 ಕರೆದು ಸಾಕು ಜೀವದಾತೆಯನೆಂದು ಕೂಗಬೇಕು ಅಂತೇಳಿ ಹೊಸ ರೀತಿಯಲ್ಲಿ ಯುವಕರಿಗೆ ಕರೆಯನ್ನ ಕೊಟ್ಟವರು ನೋಡಿ. ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ. ಯಾರು ಏನೇ ಹೇಳಿದ್ರು ಸ್ವೀಕಾರ ಮಾಡ್ಬಿಡೋದಲ್ಲ, ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದನ್ನ ಸ್ವೀಕರಿಸೋದಕ್ಕೆ ಅಥವಾ ಅನುಸರಿಸೋದಕ್ಕೆ ಅದು ಯೋಗ್ಯವೇ ಅಂತೇಳಿ ಯೋಚನೆ ಮಾಡುವಂತ ತಿಳುವಳಿಕೆ ಇದೆಯಲ್ಲ, ವಿಚಾರ ಲಹರಿ ಇದೆಯಲ್ಲ, ಅದನ್ನ ವೈಚಾರಿಕ ಜಾಗೃತಿ ಅಂತ ನಾವು ಕರ್ಕೋತೀವಿ. ಆ ಥರದೊಂದು ವಿಶೇಷವಾದಂತ ವಿಚಾರವನ್ನು ಇಟ್ಕೊಂಡು ಹೇಳಿರುವಂತ ಲೇಖನ. ಇದನ್ನ ನಾವು ತರಗತಿಯಲ್ಲಿ ಚರ್ಚೆ ಮಾಡೋಣ. ನಮ್ಮ ಕುವೆಂಪು ಅವರು ಬರ್ತಿರೋದು. ಉಳಿದಂತೆ ನಮ್ಮ ಜೀವನ ಅಮರ, ಹುಟ್ಟು ಸಾವು ತಾತ್ಕಾಲಿಕ ಅನ್ನುವಂತ ಲೇಖನವನ್ನ ಶಿವರಾಮ ಕಾರಂತ ಅವರು ಬರ್ಕೊಟ್ಟಿದ್ದಾರೆ. ಬಹಳ ಸೊಗಸಾಗಿರುವಂತ ಲೇಖನ. ಜೀವನ ಅಮರ, ಹುಟ್ಟು ಸಾವು ತಾತ್ಕಾಲಿಕ. ನಾವು ಬದುಕೋ ಜೀವನ ಇದೆಯಲ್ಲ ಅದು ಅಮರ ರೀ, ಬದುಕಿರೋ ರೀತಿಯಿಂದ ಅಮರ ಆಗೋಗುತ್ತೆ. ಹುಟ್ಟು ಸಾವು ಇವೆಲ್ಲವೂ ಕೂಡ ತಾತ್ಕಾಲಿಕವಾದದ್ದೇ ಅನ್ನುವಂಥ ದೊಡ್ಡ ಫಿಲಾಸಫಿಯನ್ನ ಶಿವರಾಮ್ ಕಾರಂತ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ನಾವು ತರಗತಿಯಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ಇನ್ನು ಉಳಿದಂತೆ ಘಟಕ 4ರಲ್ಲಿ ಹೊಸಗನ್ನಡ ಗದ್ಯ ವೈಚಾರಿಕ ಸಾಹಿತ್ಯ, ಪ್ರೇಮ ಸ್ವರೂಪನಾದ ದೇವರು, ಏನ್ ಮೂರ್ತಿರಾವ್ ಅವರು ಬರೆದಿರುವಂಥದ್ದು. ದೇವರು ಅನ್ನುವಂಥ ಒಂದು ಕೃತಿಯನ್ನ ಬರೆದಿದ್ದಾರೆ. ಏನ್ ಮೂರ್ತಿರಾವ್ ಅವರು ಪ್ರೇಮ ಸ್ವರೂಪನಾದ ದೇವರು ಅನ್ನುವಂಥ ಲೇಖನ ಇದು. ನಿಜವಾಗ್ಲೂ ದೇವರು ಪ್ರೇಮ ಸ್ವರೂಪನೇ ಆಗಿರ್ತಾನೆ, ಅಂಥವನನ್ನು ಮಾತ್ರ ದೇವರು ಅಂತ ನಾವು ಕರೆಯಕ್ಕೆ ಸಾಧ್ಯ ಅಂತ ಮಾತಾಡ್ತಾ ಇರೋದು. ಆ ನೆಪದಲ್ಲಿ ವೈಚಾರಿಕವಾಗಿ ನಾವು ಆಲೋಚನೆ ಮಾಡಿ ನಮ್ಮ ಅರಿವಿನ ಎಲ್ಲ ನಾವು ವಿಸ್ತಾರ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಈ ಪಠ್ಯದ ಉದ್ದೇಶ. ವಿಜ್ಞಾನ ಮತ್ತು ಧರ್ಮ ಅಂಥೇಳಿ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಬರೆದಿರುವಂತಹ ಒಂದು ಲೇಖನ. ಅದು ಕೂಡ ಸೊಗಸಾಗಿದೆ. ವಿಜ್ಞಾನ ಮತ್ತು ಧರ್ಮ, ಧರ್ಮವನ್ನ ಬಿಟ್ಟು ವಿಜ್ಞಾನವಿಲ್ಲ, ವಿಜ್ಞಾನವನ್ನು ಬಿಟ್ಟು ಧರ್ಮ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಈ ಲೇಖನವನ್ನು ಬರೆದಿರೋದು. ಮುಂದಕ್ಕೆ ನೋಡಿ, ಮಾನವೀಯತೆ ಎಂಬ ಮರೀಚಿಕೆ ಅಂತೇಳಿ ಬರಗೂರು ರಾಮಚಂದ್ರಪ್ಪ ಅವ್ರು ಹೇಳ್ತಾ ಇದ್ದಾರೆ. ಈಗಿನ ಕಾಲಕ್ಕಂತೂ ಮಾನವೀಯತೆ ಅನ್ನುವಂಥದ್ದು ಸತ್ಯವಾಗಿ ಮರೀಚಿಕೆ ಆಗೋಗಿದೆ. ಅಷ್ಟು ಸುಲಭವಾಗಿ ಎಲ್ಲರೆದೆಯಲ್ಲಿ ಮಾನವೀಯತೆ ಅನ್ನುವಂಥದ್ದು ಉಕ್ತಿಲ್ಲ, ಹುಟ್ಟುತ್ತಿಲ್ಲ ಕೂಡ. ಮನುಷ್ಯನನ್ನ ಪ್ರೇಮಿಸುವಂತಹ, ಮನುಷ್ಯನನ್ನ ಗೌರವಿಸುವಂತಹ ಕಾಲ ಈಗ ಇಲ್ಲ ಅನ್ನುವಂತಹ ಒಂದು ಆತಂಕಕಾರಿ ವಾತಾವರಣ ನಿರ್ಮಾಣ ಆಗಿರೋ ಕಾರಣಕ್ಕೆ ವಿಶ್ವವಿದ್ಯಾನಿಲಯದವರು ರೀ, ನಾವು ಹಂಗ್ ಬದುಕಬಾರ್ದ್ರಿ, ನಾವು ನೋಡ್ರಿ ಮನುಷ್ಯತ್ವವನ್ನ ಬಿಟ್ಟು ಬದುಕಬಾರ್ದು ಅಂತ ಮಾತಾಡ್ತಾ ಇರೋದು. ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ, ಸಹಮಾನವನನ್ನ ಗೌರವಿಸಿದಾಗ, ಪ್ರೀತಿಸಿದಾಗ ನಮ್ಮಲ್ಲೇ ಇರುವಂತಹ ಈ ಏನು ಗೊಂದಲಗಳು, ಭಿನ್ನ ಮತಗಳು ಇವೆಲ್ಲ ಹೊರಟಾಗ್ತವೆ. ನಾವು ಪ್ರೀತಿಸೋ ಕಣ್ಣಿಟ್ಕೋಬೇಕು ಅಂತ ಹೇಳ್ತಾರೆ. ಏನಾದ್ರೂ ಅವನೇನಾದ್ರು ಅನ್ಕೊಳ್ಳಿ, ಇವನೇನಾದ್ರು ಅನ್ಕೊಳ್ಳಿ, ಭಿನ್ನ ಮತದಲ್ಲಿ ಸೊಗಸನ್ನ ಕಾಣುತ್ತಲೇ ನಮ್ಮ ಬದುಕನ್ನ ಸಹ್ಯಗೊಳಿಸ್ಕೊಳಕ್ ಸಾಧ್ಯ ಇದೆ ಅಂತ ಹೇಳಿ ಮಾನವೀಯತೆ ಎಂಬ ಮರೀಚಿಕೆ ಅನ್ನುವಂತಹ ಲೇಖನದ ಒಳಗಡೆ ನಮ್ಮ ಬರಗೂರು ರಾಮಚಂದ್ರಪ್ಪ ಅವರು
ಸಾಧಾರಣವಾಗಿ ಅದನ್ನ ವಿವರಿಸ್ತಾ ಹೋಗ್ತಾರೆ. ಬಹಳ ಸೊಗಸಾದಂಥದ್ದು, ಅಂತ ಅದ್ಭುತವಾದಂಥ ಬರಹಗಾರರು ಇವರು. ಹೀಗೆ ಬರೆದಿರುವಂಥ ಈ ವಿಶೇಷವಾದಂಥ ಪದ್ಯ ಲೇಖನ ಇವುಗಳನ್ನೆಲ್ಲ ನಾವು ತರಗತಿಯಲ್ಲಿ ಸವಿಸ್ತಾರವಾಗಿ ಯೋಚನೆ ಮಾಡೋಣ. ಮುಂದುವರೆದು ಈಗ ಮಾದರಿ ಪ್ರಶ್ನೆ ಪತ್ರಿಕೆ ವಿನ್ಯಾಸ 80 ಅಂಕಗಳಿಗೆ ಓದುವಂತ, ಒಟ್ಟು 180 ಅಂಕಗಳಿಗೆ ಪರೀಕ್ಷೆ ಬರುತ್ತೆ. ಇದರ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ಈಗ ಚರ್ಚೆ ಮಾಡೋಣ. ಗರಿಷ್ಠ 3 ಗಂಟೆಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡ್ತಾರೆ. 80 ಅಂಕಗಳಿಗೆ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿ ಮೊದಲನೇ ಭಾಗದಲ್ಲಿ ಘಟಕ 1ರಿಂದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಘಟಕ 1ರಿಂದ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ 10 ಅಂಕಗಳನ್ನ ನಿಗದಿ ಮಾಡಿರ್ತಾರೆ. 2 ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮಗೆ ಖಚಿತವಾಗಿ ಉತ್ತರ ಬರೆಯಕ್ಕೆ ಯಾವ್ದಕ್ಕೆ ಸಾಧ್ಯ ಇದೆಯೋ ಘಟಕ 1ರಿಂದ ಆ 2 ಪ್ರಶ್ನೆಗಳಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೆದ್ರೆ ಸಾಕು. 2 ಪ್ರಶ್ನೆಗಳನ್ನು ಕೇಳ್ತಾರೆ ಘಟಕ 1ರಿಂದ. ಆಮೇಲೆ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತೇಳಿ ಮುಂದುವರೆದು ಘಟಕ 2ರಿಂದ 2 ಪ್ರಶ್ನೆಗಳನ್ನ ಕೇಳುತ್ತಾರೆ. ಆಯ್ತಾ? ಆಗ್ಲೂ ಕೂಡ 10 ಅಂಕ ಇರುತ್ತೆ ಒಂದು ಪ್ರಶ್ನೆಗೆ ನೀವು ಉತ್ತರಿಸಿದಾಗ. ನಿಮಗೆ ಸರಿಯಾಗಿ ಯಾವುದಕ್ಕೆ ನಾನು ಉತ್ತರ ಬರೆಯಬಲ್ಲೆ ಅನ್ಸುತ್ತೋ ಘಟಕ 2ರನ್ನ ನೀವು ಓದ್ಕೊಂಡಿರೋ ನೆನಪಿನ ಮೇಲೆ ಆ ಒಂದು ಪ್ರಶ್ನೆಯನ್ನ ಆರಿಸ್ಕೊಂಡು ಉತ್ತರ ಬರೀಬೇಕಾಗುತ್ತೆ. ನಿಮ್ಗೆ ಆಯ್ಕೆ ಇರುತ್ತೆ. 2 ಪ್ರಶ್ನೆಗಳಿಗೆ ಕೊಟ್ಬಿಟ್ಟು 2 ಪ್ರಶ್ನೆಗಳನ್ನು ಕೊಟ್ಬಿಟ್ಟು ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀರಿ ಅಂತ ಹೇಳಿರ್ತಾರೆ. ಇನ್ನ ಮುಂದುವರೆದು 3 ವಾಕ್ಯಗಳ ಸಂದರ್ಭ ಸ್ವಾರಸ್ಯವನ್ನು ಬರೆಯಿರಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದರಲ್ಲಿ 5 ಅಂಕಕ್ಕೆ ನಿಗದಿಯಾಗಿರುತ್ತೆ. 15 ಅಂಕಗಳಲ್ಲಿ ನಿಮ್ಗೆ ಸಿಗುತ್ತೆ. 3 ವಾಕ್ಯಗಳನ್ನ ಕುರಿತು ನೀವು ಸಂದರ್ಭ ಸ್ವಾರಸ್ಯವನ್ನ ಬರೀರಿ ಅಂತ ಹೇಳಿರ್ತಾರೆ. 5ನ ಕೇಳಿರ್ತಾರೆ. ಅಲ್ಲಿ ಘಟಕ 1 ಮತ್ತು 2ರ ಕಾವ್ಯ ಭಾಗದಿಂದ ಯಾವ ಘಟಕವನ್ನು ಬಿಡದೆ 6 ಸಂದರ್ಭ ವಾಕ್ಯಗಳನ್ನು ಕೇಳುವುದು. 6 ಕೇಳ್ತಾರೆ, 5 ಅಲ್ಲ, 6 ಸಂದರ್ಭ ವಾಕ್ಯಗಳನ್ನ ಕೇಳಿರ್ತಾರೆ. ಅಲ್ಲಿಗೆ 3 ನಿಮ್ಗೆ ಆಯ್ಕೆಗಳು ಸಿಕ್ತು. ನೀವು ಸರಿಯಾಗಿ ಯೋಚನೆ ಮಾಡಿ 6 ಇರ್ತವೆ, 6 ಹೇಳಿಕೆಗಳು, 6 ಸ್ಟೇಟ್ಮೆಂಟ್ಗಳಿರ್ತವೆ. ಈ ಸರಿಯಾಗಿ ನನಗೆ ಇದು ಗೊತ್ತು, ಇದು ಕವಿ ಗೊತ್ತು, ಈ ಪದ್ಯ ಗೊತ್ತು, ಈ ಗದ್ಯ ಗೊತ್ತು, ಈ ಥರದನ್ನೆಲ್ಲ ನೀವು ಯೋಚನೆ ಮಾಡ್ಕೊಂಡು ಬರಿಬೇಕಾಗತ್ತೆ. ಅಲ್ಲಪ್ಪ ಇದು ಯಾರು ಯಾವ ಮಾತು ಹೇಳ್ತಾ ಇದ್ದಾರೆ, ಯಾವ ಸಂದರ್ಭದ್ದು, ಈ ಕವಿ ನನಗೆ ಗೊತ್ತಿದ್ದೇನೆ, ಈ ಪದ್ಯ ನನಗೆ ಗೊತ್ತಿದೆ ಅನ್ನುವಂಥದ್ದು ಸ್ಪಷ್ಟವಾದ ಮೇಲೆ ಅದನ್ನು ಆರಿಸ್ಕೊಂಡ್ ಬರಿಬೇಕು. 6 ಕೊಟ್ಟಿರ್ತಾರೆ, ಅದರಲ್ಲಿ ನೀವು 3ನ್ನ ಬರಿಬೇಕು. 15 ಅಂಕಗಳಿಗೆ ಈ ಭಾಗ ಇರುತ್ತೆ. ಮುಂದುವರೆದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರುತ್ತೆ. ನೋಡಿ, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತಾ ಇರೋದು. 5 ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಪ್ರತಿ ಪ್ರಶ್ನೆಗೆ 1 ಅಂಕ ಸಿಕ್ಕುತ್ತೆ ನಿಮ್ಗೆ. ಇಲ್ಲಿ ಯಾವ ಆಯ್ಕೆಗಳು ಇರುವುದಿಲ್ಲ. ಘಟಕ 1 ಮತ್ತು 2ರ ಕಾವ್ಯ ಭಾಗದಿಂದ ಯಾವ ಘಟಕವನ್ನು ಬಿಡದೆ ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳಿರೋದು. ಬಿಡದೆ 5 ಪ್ರಶ್ನೆಗಳನ್ನು ಕೇಳುವುದು. 5 ಪ್ರಶ್ನೆಗಳನ್ನು ಕೇಳೋದು. ಇದರಲ್ಲಿ ಯಾವುದೇ ಆಯ್ಕೆಗಳು ಇರೋದಿಲ್ಲ. ಮುಂದುವರೆದು ಘಟಕ 3ರಿಂದ 2 ಪ್ರಶ್ನೆಗಳನ್ನು ಕೇಳೋದು. ಘಟಕ 3ರಿಂದ ಅಂದ್ರೆ ಗದ್ಯ ಭಾಗದ ಕಡೆ ಇದು. ಘಟಕ 3ರಿಂದ 2 ಪ್ರಶ್ನೆಗಳನ್ನು ಕೇಳೋದು. ನೋಡಿ, ಎಲ್ಲೂ ಕೂಡ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಯ್ಯೋ ಘಟಕ 1 ಘಟಕ 2 ಗೊತ್ತಾಯ್ತಾ ಹಿಂಗೆಲ್ಲ ಮಿಕ್ಸ್ ಆಗೋದು ಇಲ್ಲ. ಪ್ರತ್ಯೇಕವಾಗೇ ಕೇಳ್ತಾರೆ. ಘಟಕ 1 ಘಟಕ 4 ಮಿಶ್ರ ಮಾಡಲ್ಲ. ಯಾವ ಗೊಂದಲಕ್ಕೂ ಅವಕಾಶವೇ ಇಲ್ಲ. ಘಟಕ 1ರ ಪ್ರಶ್ನೆಯೇ ಬೇರೆ, ಘಟಕ 2ರ ಪ್ರಶ್ನೆಯೇ ಬೇರೆ, ಘಟಕ 3ರ ಪ್ರಶ್ನೆಯೇ ಬೇರೆ. ಆಯಾ ಭಾಗಗಳಲ್ಲಿ ಆಯಾ ಪ್ರಶ್ನೆಗಳನ್ನ ಕೇಳ್ತಾರೆ. ಹೆಚ್ಚು ವೈಜ್ಞಾನಿಕವಾಗಿ ಈ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಇದೆ. ಘಟಕ 4ರಿಂದ ನೋಡಿ, ಇದು ಘಟಕ 3ರಿಂದ 2 ಪ್ರಶ್ನೆಗಳನ್ನು ಕೇಳೋದು 10 ಅಂಕಕ್ಕೆ ಯಾವ್ದಾದ್ರು ಒಂದನ್ನು ಬರೀಬೇಕು. ಹಾಗೇನೆ ಘಟಕ 4ರಿಂದನೂ ಕೂಡ 2 ಪ್ರಶ್ನೆಗಳನ್ನ ಕೇಳೋದು, ಯಾವ್ದಾದ್ರು ಒಂದನ್ನು ಬರೀಬೇಕು, ಅದಕ್ಕೂ ಕೂಡ 10 ಅಂಕ ಇರುತ್ತೆ. ಇನ್ನ 3 ವಿಷಯ ಕುರಿತು ಟಿಪ್ಪಣಿ ಬರೆಯಿರಿ. ಟಿಪ್ಪಣಿ ಬರೆಯಿರಿ ಅಂತ ಕೇಳೋದು ನಿಮಗೆ ಗದ್ಯ ಭಾಗದಲ್ಲಿ ಮಾತ್ರ, ಪದ್ಯ ಭಾಗದಲ್ಲಿ ಕೇಳೋದಿಲ್ಲ. ಮತ್ತು ಸಂದರ್ಭ ಬರೆಯಿರಿ ಅಂತ ಕೇಳೋದು ಬರೀ ಪದ್ಯ ಭಾಗದಲ್ಲಿ ಮಾತ್ರ. 1, 2 ಘಟಕವನ್ನ ತಲೆಯಲ್ಲಿಟ್ಕೊಂಡು ಆಲೋಚನೆ ಮಾಡಿ ಅಲ್ಲಿ ಸಂದರ್ಭಗಳನ್ನ ಕೇಳ್ತಾರೆ. ಮತ್ತು 3 ಮತ್ತು 4 ಘಟಕಗಳನ್ನ ಆಲೋಚನೆ ಇಟ್ಕೊಂಡು ಟಿಪ್ಪಣಿಯನ್ನ ಬರೆಯಿರಿ ಅಂತ ಕೇಳ್ತಾರೆ. ಟಿಪ್ಪಣಿಯನ್ನ ಬರೆಯಿರಿ ಅಂತೇಳಿ ಪದ್ಯ ಭಾಗದಲ್ಲಿ ಕೇಳಲ್ಲ, ಸಂದರ್ಭವನ್ನ ಬರೆಯಿರಿ ಅಂತ ಅಂದ್ಬಿಟ್ಟು ಗದ್ಯ ಭಾಗದಲ್ಲಿ ಕೇಳಲ್ಲ. ಇದನ್ನ ಸ್ಪಷ್ಟಪಡಿಸ್ಕೊಳ್ಳಿ. ಇದನ್ನ ಹೆಚ್ಚು ನಿಖರವಾಗಿ ಸ್ಪಷ್ಟತೆ ಮಾಡಿರೋದು ಪ್ರಶ್ನೆ ಪತ್ರಿಕೆ ಒಳಗಡೆ ಇವರು. 3 ವಿಷಯ ಕುರಿತು ಟಿಪ್ಪಣಿ ಬರೆಯಿರಿ. ಈ 3 ಮತ್ತು 4ನೇ ಘಟಕಗಳ ಗದ್ಯ ಪಟ್ಟಿಗಳಲ್ಲಿ ಪ್ರಸ್ತಾಪಿತವಾಗಿರುವ ವಿಷಯಗಳನ್ನು ಕುರಿತಂತೆ 5 ಟಿಪ್ಪಣಿಗಳನ್ನ ಕೇಳುವುದು.
5 ಟಿಪ್ಪಣಿಯ ವಿಷಯಗಳನ್ನ ಕೇಳಿದ್ದಾರೆ. ನೀವು 3 ವಿಷಯವನ್ನ ಕುರಿತು ಬರೀಬೇಕು. 2 ಆಯ್ಕೆ ಇರುತ್ತೆ ನಿಮ್ಗೆ. ತಲಾ ಪ್ರಶ್ನೆಗೆ ಟಿಪ್ಪಣಿಗೆ 5 ಅಂಕಗಳಿರುತ್ತೆ. ನಿಮ್ಗೆ 15 ಅಂಕಗಳು ಸಿಗ್ತವೆ. ಮುಂದುವರೆದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಅಂದ್ಬಿಟ್ಟು ಈ ಭಾಗ ಇರುತ್ತೆ. ಘಟಕ 3 ಮತ್ತು 4 ಗದ್ಯ ಭಾಗದಿಂದ ಯಾವ ಘಟಕವನ್ನು ಬಿಡದೆ 5 ಪ್ರಶ್ನೆಗಳನ್ನು ಕೇಳೋದು. ಇಲ್ಲೂ ಕೂಡ 1 ಅಂಕದ ಪ್ರಶ್ನೆಗಳಿರ್ತವೆ, 5 ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಭಾಗದಲ್ಲಿ ನಿಮಗೆ ಯಾವ ರೀತಿಯ ಆಯ್ಕೆಗಳು ಇರೋದಿಲ್ಲ. ಮತ್ತು ಈ ಭಾಗದಲ್ಲಿ ಕೇಳುವಂತ 1 ಅಂಕದ ಪ್ರಶ್ನೆಗಳು ಮೊದಲನೇ ಪದ್ಯದಿಂದಾಗ್ಲಿ ಅಲ್ಲಿಂದಾಗ್ಲಿ ಇರೋದಿಲ್ಲ, ಗದ್ಯ ಭಾಗದಲ್ಲಿರೋ ಸಂಬಂಧಪಟ್ಟ ಹಾಗೆ ಇರುತ್ತೆ. ಅಂದ್ರೆ ಘಟಕ 3 ಮತ್ತು 4 ಗದ್ಯ ಭಾಗದಲ್ಲಿರುವಂತ ಪ್ರಶ್ನೆಗಳನ್ನ ಆಧರಿಸಿ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ನೀವು ಯೋಚನೆ ಮಾಡಿ ಉತ್ತರವನ್ನ ಬರಿಬೇಕಾಗತ್ತೆ. ಯಾವುದೇ ಗೊಂದಲ ಇಲ್ಲ, ಅಯ್ಯೋ ಪದ್ಯದಿಂದ ಕೇಳೋರು ಗದ್ಯದಿಂದ ಕೇಳಿದಾರೋ ಅಂತ ಇಲ್ಲ. ಗದ್ಯದಲ್ಲೇ ಬೇರೆ ಪದ್ಯದಲ್ಲೇ ಬೇರೆ 1 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಕಾರಣಕ್ಕೆ ನಿಮ್ಗೆ ಯಾವುದೇ ಗೊಂದಲಕ್ಕೆ ಆಸ್ಪದವಿಲ್ಲ. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಈಗ ನಾನು 4ನೇ ಚತುರ್ಮಾಸದ BCA ಮಕ್ಕಳಿಗಿಟ್ಟಿರುವಂತ ಕನ್ನಡ ಭಾಷಾ ಪಠ್ಯದ ಪಠ್ಯಕ್ರಮ ವಿಶೇಷವನ್ನು ಕುರಿತು ನಾನು ಮಾತನಾಡಿದ್ದೀನಿ. ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ರಸಾರಾಂಗದಲ್ಲಿ ಪುಸ್ತಕ ಸಿಕ್ಕುತ್ತೆ, ಅಥವಾ ನಿಮ್ಗೆ ಹತ್ತಿರದ ಪುಸ್ತಕದ ಅಂಗಡಿಯಲ್ಲಿ ಪಠ್ಯ ಪುಸ್ತಕ ಲಭ್ಯ ಇರುತ್ತೆ. ನೀವು ತೆಗೆದುಕೊಂಡು ತರಗತಿಗೆ ಹೋಗಿ ಪಾಠವನ್ನ ಕೇಳಿಸ್ಕೊಳ್ಬೇಕು ಅನ್ನೋದು ನನ್ನ ವಿಶೇಷವಾದಂತ ಮನವಿ. ಆ ರೀತಿಯಾಗಿ ಕೇಳಿಸ್ಕೊಂಡು ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ತರಗತಿಗಳನ್ನು ಕೂಡ ನಾನು ಮಾಡ್ತೀನಿ. ಅವುಗಳನ್ನೆಲ್ಲ ನೀವು ಗಮನಿಸಿ ಅನ್ನುವಂಥದ್ದು ನನ್ನ ಪ್ರೀತಿಯ ಕೋರಿಕೆ ಕೂಡ. ಇದೆಲ್ಲವೂ ಕೂಡ ಪಠ್ಯಕ್ರಮ ಸಂಬಂಧವಾಗಿ ನಾನು ಮಾತಾಡಿರೋದು. ಇಷ್ಟು ವಿಷಯ ನಿಮಗೆ ಸ್ಪಷ್ಟನೆಯನ್ನ ಕೊಟ್ಟಿರುತ್ತೆ. ಪಠ್ಯಕ್ರಮದ ಬಗ್ಗೆ ಒಂದು ವಿಶೇಷವಾದಂಥ ಒಲವನ್ನ ನಿಮಗೆ ಕೊಟ್ಟಿರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.